ಇಲ್ಲೊಂದು ಮಹಾನಗರ ಪಾಲಿಕೆ, ಈಗ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನೀವು ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿನಿಂದ ಒಂದು ವಾರ. ಎಷ್ಟು ತಾರೀಕು ಆಗುತ್ತೆ ಒಂದು ವಾರಕ್ಕೆ? ವಾರ ಇವತ್ತಿಂದ ಜೂನ್ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವರೇನು ಅವ್ರು ಮಾಡದೇ ಇದ್ರು ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು ಅವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರಲಿ ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ. ಮಹಾಜನ್ ವರದಿ ಜಾರಿ ಆಗಲೇಬೇಕು, ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂಡರಿಯದಂತ ಕ್ರಾಂತಿ ಆಗುತ್ತೆ. ಕರ್ನಾಟಕದಲ್ಲಿ ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರಬೇಕು, ಹೋರಾಟಕ್ಕೆ ನಿಲ್ಲಬೇಕು. ಮಂಗಳವಾರ ಗಡುವು ಕೊಟ್ಟಿದ್ದೇವೆ, ಗಡುವು. ನಾವು 4ನೇ ತಾರೀಕು ತೀರ್ಮಾನ ತಗೊಳ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕ ಬಂದ್ ಕೊಡ್ತೀವಿ. ನಿಮ್ಗೆ ಹೇಳೋದಾದ್ರೆ ಬೆಳಗಾವಿಯಿಂದಲೇ ಕ್ರಾಂತಿ, ಬೆಳಗಾವಿಯಿಂದಲೇ ಕ್ರಾಂತಿ. ಅಖಂಡ ಕರ್ನಾಟಕ ಬಂದ್, ಇಡೀ ರಾಜ್ಯ ಎಲ್ಲ ಕಡೆ ಒಂದೇ ಕೂಗು, ಒಂದೇ ಕೂಗು. ಬೆಳಗಾವಿ ಅವಿಭಾಜ್ಯ ಅಂಗ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಇದಕ್ಕಾಗಿ ನಾವು 4ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನಾವು ಕರಿತೀವಿ. ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಬರಬೇಕಾಗಿತ್ತು, ಬಂದಿಲ್ಲ. ಶಿವರಾಮೇಗೌಡರು ಬರಬೇಕಾಗಿತ್ತು, ಬಂದಿಲ್ಲ. ನಾರಾಯಣ ಗೌಡರನ್ನು ಕರಿತೀನಿ ನಾನು. ಅದಿಲ್ಲೇನು ಇಲ್ಲಿ ಇದೇನು ನಮ್ಮನೆ ಮದುವೆ ಏನಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡೋಣ, ಒಟ್ಟಾಗಿ ಯುದ್ಧ ಮಾಡೋಣ. ಅದರಿಂದ ಈ ಹೋರಾಟ ಕರ್ನಾಟಕ ಇತಿಹಾಸದಲ್ಲಿ ಎಂದೂ ನಡೆದಿರಬಾರದು. ಈ ಹೋರಾಟವೇ ನಮ್ಮ ಸರ್ಕಾರ ಬರೋದು. ಚಂದ್ರಿಕೆ ಒದ್ದಾಡ್ತಾ ಇದ್ದೀರಿ ನೀವು, ಯಾವ ಪಾರ್ಟಿ? ಯಾಕೆಂದ್ರೆ ನಿಮಗೆ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀರ. ಅದರಿಂದ ಹೋರಾಟ ಇವತ್ತು ನಿಮ್ಗೆ ಹೇಳ್ತೀನಿ, ಇಡೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕನ್ನಡಿಗರು ಬೆಳವಣಿಗೆಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. 4ನೇ ತಾರೀಕಲ್ಲ, ಅಲ್ಲಲ್ಲ, 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ. ನಾವು ಅವತ್ತಿರ್ತೀವಿ. ಬಂದಿನ ನಾವು ಬೆಳಗಾವಿಲಿ ಇರ್ತೀವಿ, ಬೆಂಗಳೂರಲ್ಲ. ಬಂದಿನ ನಾವು ಬೆಳಗಾವಿ ಬರ್ತೀವಿ. ಆವತ್ತು ಭಾರಿ ಭಾರಿ ಹೋರಾಟ, ಬೀದಿ ಬೀದಿಯಲ್ಲಿ ಮೆರವಣಿಗೆ, ರಸ್ತೆಯಲ್ಲಿ ಮೆರವಣಿಗೆ, ಇದು ನಡೀಬೇಕಾಗುತ್ತೆ. ಇದಕ್ಕೆ ನಾವು
ತಯಾರಾಗಿದ್ದೀವಿ. ಇಲ್ಲಿ ಅಲ್ಮಿಡಿ ಶಾಸನ ಇದೊಂದು ಐತಿಹಾಸಿಕವಾದಂಥ ಕನ್ನಡಿಗರ ಮೊದಲನೇ ಶಾಸನ. ನನಗೆ ಆ ಶಾಸನಕ್ಕೆ ಹಾಲನ್ನು ಉಯ್ತಾ ಇದ್ರೆ ನನ್ನ ಗಂಟ್ಲಿಗೆ ಹಾಲು ಉಯ್ದಂಗಿತ್ತು. ಅಷ್ಟು ಸಂತೋಷ. ನಾನೇ ಕುಡಿತಾ ಇದ್ದೀನಿ, ಸತ್ಯ ನಾನೇ ನನ್ನ ಮೈ ಮೇಲೆ ಅರ್ಧ ಹಾಲು ಬಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಹಾಲು ಕನ್ನಡದ ಹಾಲು, ಕನ್ನಡದ ಹಾಲು, ಕನ್ನಡದ ಶಕ್ತಿಯ ಹಾಲು, ಮೊದಲನೇ ಶಾಸನದ ಹಾಲು. ಆ ದೃಷ್ಟಿಯಿಂದ ಈ ನಮ್ಮ ಹೋರಾಟಕ್ಕೆ ಸಾಹಿತಿಗಳು, ಬರಹಗಾರರು ಎಲ್ಲರೂ ನಿಲ್ಲಬೇಕು, ಇಡೀ ರಾಜ್ಯದ ನಿಲ್ಲಬೇಕು. ಮತ್ತು ಸಿನಿಮಾ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಬೇಡಿ, ಅವರೂ ಬರಬೇಕು. ಎಲ್ಲಕ್ಕಿಂತ ನಾನು ಬಹಳ ಗೌರವ ಕೊಡೋದು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ. ಬಹಳ ದೊಡ್ಡ ವ್ಯಕ್ತಿ, ಬೆಳಗಾವಿಗೆ ತಕ್ಕಂತೆ ಒಳ್ಳೆ ಹಬ್ಬಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಸೀರೆ ಉಡ್ತಾರಲ್ಲ, ಹಂಗೆ ಬೆಳಗಾವಿಗೆ ತಕ್ಕಂತೆ ಅದ್ಭುತವಾದಂಥ ಒಬ್ಬ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ. ಅವ್ರನ್ನ ಹಿಂದೆನೂ ನಾನು ನೋಡಿದ್ದೆ. ಒಳ್ಳೆಯ ಜಿಲ್ಲಾಧಿಕಾರಿ, ಅವರನ್ನು ನಾನು ತೀವ್ರ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಓಡೋಣ ಹೇಳಿ. ಮಹಾನಗರ ಪಾಲಿಕೆ ಒಂದು ಮಾಡಿದ್ದಾರೆ ಏನಂದ್ರೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ನೋಡ್ಕೊಳ್ತೀವಿ ಅಂದ್ರೆ ಚಂಡನ್ನ ಸರ್ಕಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅದು ನಾವು ಮಾಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಸರ್ಕಾರದ ಜೊತೆ. ಈಗ ಎರಡೇ ಪ್ರಶ್ನೆ ಇನ್ನು ನಾನು ಹೇಳ್ತೀನಿ. ಅವರು ಹೇಳೋದ ವಿಚಾರದಲ್ಲಿ ಒಂದನೇದು, ಸರ್ಕಾರಕ್ಕೂ ನಾವು ಮಾತಾಡ್ತೀವಿ, ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಸಿದ್ದರಾಮಯ್ಯನವರೇ, ಏನಿದು ಹುಡುಗಾಟ ಅಂತ ಅವ್ರಿಗೂ ಮಾತಾಡಿ ಕೂಡಲೇ ನೀವು ಅಲ್ಲಿ ನಿರ್ಣಯ ಮಾಡಿಸ್ತೀರಾ ಇಲ್ವಾ? ಇಲ್ಲ, ಕಂಪ್ಲೀಟ್ ವಜಾ ಮಾಡಿ, ಇರக்கூಡ್ದು. ನಗರ ಮಹಾಪಾಲಿಕೆ ವಜಾ ಮಾಡಿ ಆ ಸದಸ್ಯರೆಲ್ಲ ಮನೆಗೆ ಕಳಿಸಲೇಬೇಕು. ಕಳಿಸ್ತಿದ್ರೆ ಬೇರೆ ಮಾತಿಲ್ಲ, ವಜಾ ಆಗಲೇಬೇಕು. ಯಾವ ಕಾರಣ ಬಿಡಲ್ಲ, ವಜಾ ಆಗಲೇಬೇಕು. ಇಲ್ಲಿ ನಾವು ತಮಗೆ ಹೇಳ್ತೀವಿ. ನನಗೆ ಎಷ್ಟು ಸಂತೋಷ. ಕನ್ನಡಂದಲ್ಲಿದ್ದರು ಇವರು ಬಹಳ ಹಿಂದೆ, ನಮ್ಮ ತೋಪಣ್ಣ ಇದ್ರು. ಆವತ್ತು ವಾಟಾಳ್ ನಾಗರಾಜ್ ಅವರು ಬರುತ್ತಿದ್ದಾರೆ, ದಾರಿ ಬಿಡಿ ಅಂತ ಹೇಳಿ ಆ ಕನ್ನಡಮ್ಮ ಪತ್ರಿಕೆಯಲ್ಲಿ ಬರೆದಂಥವ್ರು. ಪಾಪ ಬಹಳ ದೊಡ್ಡ ಮನುಷ್ಯ, ಬಹಳ ಖುಷಿಯಾಗುತ್ತೆ. ಆಯ್ತಾ? ನೀವು ನಿಮ್ಮ ಮಾಧ್ಯಮದವರಿಗೆ ಎರಡು ಕೈ ಜೋಡಿಸ್ತೀನಿ. ನಿಮ್ಮ ಶಕ್ತಿ ನಮಗೆ ಶಕ್ತಿ, ನೀವು ಶಕ್ತಿ ಕೊಡಲೇಬೇಕು ತೀವ್ರವಾಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.